ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಹಾಗೆಯೇ ಇವಾಗ ನೀವು ನೋಡ್ತಿದ್ದೀರಲ್ವ, ಈ ಆಲೂಗಡ್ಡೆ ಆಗಿರ್ಬೋದು, ಶುಂಠಿ ಅಥವಾ ಬೆಳ್ಳುಳ್ಳಿ ಅಥವಾ ತೆಂಗಿನಕಾಯಿ ಆಗಿರ್ಬೋದು, ಇವತ್ತಿನ ವಿಡಿಯೋ ಆಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಏನು ನಡೀತಿದೆಯೋ ಅದೇ ವಿಡಿಯೋ ಆಗಿದೆ. ಸೊ ಹಾಗೆಯೇ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ಈರುಳ್ಳಿ ವಿಡಿಯೋನ ನಾನು ನೆಕ್ಸ್ಟು ಅದನ್ನೇ ಅಪ್ಲೋಡ್ ಮಾಡೋದು, ಸ್ವಲ್ಪ ತಡ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವಿಡಿಯೋನೇ ಬರುತ್ತೆ. ಸೊ ಅದನ್ನು ಕೂಡ ನೀವು ನೋಡಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 6/6/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾವು ಇವಾಗ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ರೇಟು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 45 ರೂಪಾಯಿ ಕೆಜಿ ಇದೆ. 45 ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ ಕೆಜಿ ಇದೆ. 50 ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗ್ಬೋದು. ಇದು 65 ರೂಪಾಯಿ ಕೆಜಿ ಇದೆ. 65 ರುಪೀಸ್ ಪರ್ ಕೆಜಿ ನಡೀತಾ ಇದೆ, ನೋಡಬಹುದು. ನೆಕ್ಸ್ಟು 75 ರುಪೀಸ್ ಪರ್ ಕೆಜಿ ನಡೀತಾ ಇದೆ. ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿ ಪರ್ ಕೆಜಿ ನಡೀತಾ ಇದೆ. 85 ರುಪೀಸ್ ಪರ್ ಕೆಜಿ, ನೋಡಬಹುದು. ಇದು ಮೀಡಿಯಮ್ ಸೈಜಲ್ಲೇ ಇದ್ದಾವೆ. ಇದು 130 ರುಪೀಸ್ ಪರ್ ಕೆಜಿ. ಇದು ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ, ನೋಡ್ಬೋದು. 130 ರುಪೀಸ್ಗೆ 1 ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ 130 ರುಪೀಸ್ಗೆ ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಬಂದುಬಿಟ್ಟು ಬೆಳ್ಳುಳ್ಳಿ 130 ರೂಪಾಯಿ. ನಿಮಗೆ 40-45 ರೂಪಾಯಿಂದ ಶುರುವಾಗಿರೋದು 130 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಶುಂಠಿಯ ವಿಡಿಯೋ ಆಗಿದೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ 23 ರೂಪಾಯಿ ಕೆಜಿ ನಡೀತಾ ಇದೆ. ಇದು 1 ಕ್ವಿಂಟಲ್ಗೆ 2300 ರುಪೀಸ್ಗೆ ಸಿಗ್ತಾ ಇದೆ. ಇದು 26 ರುಪೀಸ್ಗೆ 1 ಕೆಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ಗೆ ಸಿಗ್ತಾ ಇದೆ. ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಯಾವ ರೀತಿ ಕ್ವಿಂಟಲ್, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದು ನೋಡಿಕೊಂಡು ನೀವು ತಗೊಂಡು ಹೋಗಬಹುದು. ಇದು 20 ರೂಪಾಯಿ ಕೆಜಿ ನಡೀತಾ ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ 29 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2900 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ಚೆನ್ನಾಗಿರುವಂಥ ಶುಂಠಿಗೆ ಒಳ್ಳೆ ರೇಟ್ ಇದೆ. ಇದು 27 ರುಪೀಸ್ ಪರ್ ಕೆಜಿ ನಡೀತಾ ಇದೆ. ಇದು 1 ಕ್ವಿಂಟಲ್ಗೆ 2700 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ನೀವು ಶುಂಠಿ ರೇಟ್ನ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬೋದು. ಇದು 20 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ನೀವು ರೈತರು ಮಾರಬೇಕು ಅಂತಿದ್ರು ಸೇಮ್ ರೇಟಲ್ಲೇ ನಡೀತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ತಗೊಬಂದು ಮಾರಬಹುದು. ಇದು 18 ರೂಪಾಯಿ 1 ಕೆಜಿ, 1800 ರೂಪಾಯಿ ಕ್ವಿಂಟಲು. ಸೊ ನೀವು ಬೆಳೆದಿರುವಂತಹ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಅಮೌಂಟು ಅಂತ ಹೇಳಿಬಿಟ್ಟು. ಒಳ್ಳೆ ರೇಟೇ ಇದೆ. ಚೆನ್ನಾಗಿರುವಂತಹ ಬೆಳೆಗೆ ಒಂದೊಳ್ಳೆ ರೇಟೇ ಇದೆ. ನೀವು ತಗೊಂಡು ಬಂದು ಮಾರಬಹುದು ಶುಂಠಿನ. ಇವಾಗ ನಾವು ನೋಡ್ತಿರೋದು ತೆಂಗಿನಕಾಯಿನ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ 65 ರುಪೀಸ್ ಪರ್ ಕೆಜಿ ನಡೀತಾ ಇದೆ, ನೋಡಬಹುದು. ನೀವು 65 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ ತೆಂಗಿನಕಾಯಿ. ಇವಾಗ ತೆಂಗಿನಕಾಯಿ ಕೂಡ ಕೆಜಿ ಲೆಕ್ಕದಲ್ಲಿ ತಗೊತಾ ಇರೋದು. ಇದು 64 ರೂಪಾಯಿ 1 ಕೆಜಿ ನಡೀತಾ ಇದೆ, ನೋಡಬಹುದು. ನೆಕ್ಸ್ಟು ನೋಡ್ತಿರುವಂತಹ ತೆಂಗಿನಕಾಯಿಗೆ 66 ರೂಪಾಯಿ ಪರ್ ಕೆಜಿ ಸಿಗ್ತಾ ಇದೆ, ನೋಡಬಹುದು. ಬಿಗ್ ಸೈಜಲ್ಲಿದ್ದಾವೆ, ಹಾಗಾಗಿ ನಿಮಗೆ 66 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನಿಮಗೆ 50, 55, 60, 65, 70 ರೂಪಾಯಿ ತನಕನೂ ನಿಮಗೆ ತೆಂಗಿನಕಾಯಿ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 17 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ 19 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಸೊ ಎನಿ ಡೌಟ್ ನೀವು ಕಾಲ್ ಮಾಡಬಹುದು. ನಾನು ಪದೇ ಹೇಳ್ತಾನೆ ಇದ್ದೀನಿ, ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂಥ ಬೆಳೆನ ತಂದು ಮಾರಬಹುದು. ಇದು 20 ರೂಪಾಯಿ ಕೆಜಿ ಇದೆ. 2000 ರುಪೀಸ್ ಕ್ವಿಂಟಲ್ ಆಗುತ್ತೆ, ನೋಡಬಹುದು. ರೌಂಡ್ ಶೇಪಲ್ಲಿ ಇದೆ. ಇದು 24 ರೂಪಾಯಿ ಕೆಜಿ ಇದೆ ರೆಡ್ ಆಲೂಗಡ್ಡೆ. ಇದು 1 ಕ್ವಿಂಟಲ್ಗೆ 2400 ರುಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ.
ಇದು ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ, ಹಾಗಾಗಿ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಸಿಗುತ್ತೆ. ಇದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು ನೀವು ನೋಡ್ತಾನೆ ಇದ್ದೀರಾ, ಮೊನ್ನೆ ನಿನ್ನೆ ಎಲ್ಲ ದಿನದಲ್ಲೂ ಜಾಸ್ತಿನೇ ಇದೆ. ಸೊ ಇದು 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ಇದು 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ಆಗುತ್ತೆ. ಸೊ ಇದು ಕಂಟಿನ್ಯೂ ನಿಮಗೆ ಆಲೂಗಡ್ಡೆ ರೇಟು ಒಂದು 20, 25, 26 ಇದೇ ರೇಂಜಲ್ಲೇ ನಡೀತಾ ಇದೆ. ಇದು ನೋಡಬಹುದು 18 ರೂಪಾಯಿ kg. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡ್ಬೋದು ಎಲ್ಲ ಮಿಕ್ಸ್ ಇದೆ, ಹಾಗಾಗಿ ನಿಮಗೆ 18 ರೂಪಾಯಿಗೆ kg ಸಿಗ್ತಾ ಇದೆ. ಇದು 19 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಆಲೂಗಡ್ಡೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ. ಬಟ್ ನೀವು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವೇ ಬಂದು ಕೊಂಡ್ಕೊಳ್ಳೋದು ಒಳ್ಳೆಯದು. ಇದು 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೀವು ಒನ್ ಟೈಮು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ನಮ್ಮವ್ರ ಜೊತೆ ನೀವು ಮಾತಾಡಿಕೊಂಡು ಒಂದೊಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಂಡ್ರೆ ನೆಕ್ಸ್ಟು ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಆಲೂಗಡ್ಡೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಶುಂಠಿ ರೇಟು ಇದಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪದೇ ಪದೇ ಹೇಳ್ತಿದ್ದೀನಿ, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಆಗಿದೆ. ಇದು ಇವತ್ತಿನ ವಿಡಿಯೋ, ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ವಿಡಿಯೋ ಆಗಿದೆ. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ರೈತರು ನೀವು ಬೆಳೆದಿರುವಂಥ ಬೆಳೆನ ತಗೊಬಂದು ಯಶವಂತಪುರ ಮಾರ್ಕೆಟ್ನಲ್ಲಿ ಅಥವಾ ಬೇರೆ ಯಾವುದೋ ಮಾರ್ಕೆಟ್ನಲ್ಲಿ ಮಾರೋಕ್ಕಿಂತ ಮುಂಚೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಬೆಳೆದಿರುವಂಥ ಬೆಳೆಗೆ ಏನು ರೇಟ್ ಹೋಗುತ್ತೆ ಅವರಿಗೆ ನೀವು ಫೋಟೋ ಕಳಿಸಿ, ವಿಡಿಯೋಗಳನ್ನ ಕಳಿಸಿ. ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ. ಸೊ ಫೋಟೋ ಕಳಿಸಿ, ವಿಡಿಯೋಗಳನ್ನ ಕಳಿಸಿ, ಅವರು ನಿಮಗೊಂದು ರೇಟ್ ಹೇಳ್ತಾರೆ. ಆಮೇಲೆ ನೀವು ಬೆಳೆದಿರುವಂಥ ಬೆಳೆನ ಮಾರೋದು ಒಳ್ಳೆಯದು ಅನಿಸುತ್ತೆ. ಇವಾಗ ನಾವು ಅರೈವಲ್ಸ್ನ ನೋಡೋಣ. ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು: ಪೊಟ್ಯಾಟೊ 16,594 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 5,115 ಬ್ಯಾಗ್ಸ್ ಬಂದಿದೆ. ಜಿಂಜರ್ 751 ಬ್ಯಾಗ್ಸ್ ಬಂದಿದೆ. ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ. ಸೊ ನೋಡ್ಕೊಳ್ಬಹುದು. ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಮ್ಮವ್ರ ಜೊತೆ ಮಾತಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಒಂದು ಮಾರ್ಕೆಟ್ನಲ್ಲಿ ನೀವು ಮಾರಬೇಕು ಅಥವಾ ಕೊಂಡ್ಕೊಳ್ಬೇಕು ಯಾವುದಾದ್ರೂ ನೀವು ಮಾಡಬಹುದು. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರೋ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.